ಆಶೀರ್ವಾದ, ಅಭಿವೃದ್ಧಿ ಆಗತ್ತೆ. ಅವ್ರು ಏನೇ ಮುಟ್ಟಿದ್ರು ಕೂಡ ಎಲ್ಲ ಜಡಿದು ಅಲ್ಲಾಡಿಸಿ ಹೊರಸೂಸುವಾಗಿ ಅವ್ರ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿ, ಜಡಿದು ಅಲ್ಲಾಡಿಸಿ ಹೊರಸೂಸುವಾಗಿ ತುಂಬಾ ಅಳತೆಯಿಂದ ಅಳಿಯಲ್ಪಡತ್ತೆ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಲಿ, ಏನ್ ಕಾಲು ಇಡ್ತಾ ಇದ್ದಂಗೆ ಲೈಫ್ ಬಂದ್ಬಿಡ್ತಾರೆ. ಒಂದು ಮರ ಮುಟ್ತಾರ, ಮರದ ನಂಗೆ ಎಲ್ಲ ಹಂಗೆ ಹಣ್ಣುಗಳು ಬಂದ್ಬಿಟ್ರು ರೀ. ಫ್ರೂಟ್ಫುಲ್ ರೀ ಅವರು, ಫ್ರೂಟ್ಫುಲ್ ಅವರು. 5 ರೊಟ್ಟಿ 2 ಮೀನ ತಗೋಬೇಕಾದ್ರೆ 1,00,000 ಜನವರೆಗೂ ಊಟ ಮಾಡ್ತಾರೆ. 1,00,000 ಜನ ಊಟ ಮಾಡಿ ಮತ್ತೆ 12 ಬುಟ್ಟಿ ಮಿಕ್ಬಿಡ್ತಾರೆ. ಒಂದು ಅಡುಗೆ ಮಾಡೋ ಕೆಲಸದನ್ನ ಕೇಳ್ರಿ. 500 ಜನ ಬಂದ್ರೆ ಎಷ್ಟು ಅಕ್ಕಿ ಹಾಕ್ಬೇಕು, ಎಷ್ಟು ಮಸಾಲೆ ಪುಡಿ ಹಾಕ್ಬೇಕು, ಎಷ್ಟು ಮಾಂಸ ಹಾಕ್ಬೇಕು, ಕರೆಕ್ಟಾಗಿ ಲೆಕ್ಕ ಹಾಕ್ಬಿಡ್ತಾರೆ. ಇತ್ತ ಲೇಕೆ ಆವ್ ಬಾಯ್ ಸಾಬ್ ಮೇ ಕರ್ದಾಲ್ತಾವ ಬಿರಿಯಾನಿ ಪಕಾತೋ ತು ಕಾವು. ಅಡುಗೆ ಮಾಡಬೇಕಾದ್ರೆ 5,000 ಜನ ಅಡುಗೆ ಮಾಡಬೇಕಾದ್ರೆ ಮಾಂಸ ಕರೆಕ್ಟಾಗಿ ತರ್ತಾನೆ, ಅಕ್ಕಿ ಕರೆಕ್ಟಾಗಿ ತರ್ತಾನೆ, ಎಣ್ಣೆ ಕರೆಕ್ಟಾಗಿ ಹಾಕ್ತಾರೆ ರೀ. ಅವನಿಗೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಗೊತ್ತು ರೀ. ಯಪ್ಪ, ಇಷ್ಟು ಮಾಂಸ ಅಡುಗೆ ಮಾಡ್ಬಿಟ್ಟು 12 ಬುಟ್ಟಿ ಮಿಗ್ಬೇಕಂದ್ರೆ ಮಿಸ್ಟೇಕ್ ಆಯಿತು ಅಂತ ಹೇಳ್ತಾರೆ. ಮಿಸ್ಟೇಕ್ ಯಾಕ್ರೆ ಆಗುತ್ತೆ? ಮಿಗಿಸೋದೇ ಅವ್ರದ್ದು ಅಬಂಡೆನ್ಸ್ ಇರೋದು. ಮಿಗಬೇಕಾದ ಕಾರ್ಯ ಅಲ್ಲ, ಮಿಗಕ್ಕೆ ಆಶೀರ್ವಾದ ರೀ. ರೊಟ್ಟಿ ಕತೆ ಬಿಡ್ರಿ, ರೊಟ್ಟಿ ಕತೆ ಬಿಟ್ಬಿಡ್ರಿ. ವಾಟ್ ಅಬೌಟ್ ದ ಫಿಶ್ ರೀ? ಆ ರೊಟ್ಟಿ ಮತ್ತೆ ಮೀನು ಮಾಡಬೇಕಾದ್ರೆ ಮೀನು ಸತ್ತಿದ್ಯಾ ಬದುಕಿದ್ಯಾ? Is the fish has died or live? Died. ಡೈಡ್ ಆಗಿರೋ ಫಿಶ್ ಇರೋದನ್ನ, ಆದ್ರೆ ಸತ್ತು ಹೋದ ಮೀನನ್ನ ಹೇಳ್ತಾರೆ. ಪ್ರಿನ್ಸ್ ಜರಿ ಕೇಳ್ತಾರೆ, when the fish was taken in the hand of Jesus and was broke in tail and head, ತಲೆಯನ್ನ ಬಾಲವನ್ನ ಜೀಸಸ್ ಅದು ಕಟ್ ಮಾಡಿದ್ಮೇಲೆ, ಕಟ್ ಮಾಡಿ ಕೊಟ್ಟಾಗ ಒಬ್ಬೊಬ್ರು ಕೈಗೆ ಹೋಗ್ಬೇಕಾದ್ರೆ ತಲೆಯಿಂದ ಬಾಲ ಬೆಳಿತಿತ್ತಂತೆ, ಬಾಲದಿಂದ ತಲೆ ಬೆಳಿತಾ ಇತ್ತು. ಅರ್ಥ ಆಯ್ತಾ? ನೀನು ಕಟ್ ಮಾಡಿದಾಗ ಏನಾಗತ್ತೆ, ಈ ಕಡೆ ತಲೆ, ಈ ಕಡೆ ಬಾಲ. ಒಂದು ಬಾಲ ಬಂದು ಜಾನ್ಗೆ ಹೋಯ್ತು, ಇನ್ನೊಂದು ತಲೆ ಬಂದು ಸಬಾಷಿನ್ಗೆ ಹೋಯ್ತು. ಸಬಾಷಿನ್ ತಲೆ ಕೊಡ್ಬೇಕಾದ್ರೆ ಮತ್ತೆ ಬಾಲ ರೆಡಿ ಆಯ್ತು, ಜಾನ್ ಕೊಡ್ಬೇಕಾದ್ರೆ ಮತ್ತೆ ತಲೆ ರೆಡಿ ಆಯ್ತು. ಜೀವ ತಂದಿದ್ದೀನಿ. ಎಲ್ಲ ಬಲೆ ಹಾಕ್ಬೇಕಾದ್ರೆ ಜೀವದ ಮೀನುಗಳು ಬಂತು. ಆದ್ರೆ ಸತ್ತೋಗಿರೋ ಮೀನಿಗೆ ಮತ್ತೆ ಜೀವ ಬರ್ಸಿ ತಿರ್ಗಾ ಅದನ್ನ ಮುರಿದು ಕೊಡ್ತಾರಂದ್ರೆ ಇದು ಹೆಂಗಿರ್ಬೋದು? ಇದು ರಾಜನ ಅರಮನೆಯೊಳಗೆ ನೀವು ಬಂದ್ಬಿಟ್ಟಿದ್ದೀರಾ. ಅರಮನೆಯೊಳಗೆ ಬಂದ ತಕ್ಷಣ ಜೇಮ್ಸ್ ಅಣ್ಣ ರಾಜ ಬಂದು ಯೋಚನೆ ಮಾಡ್ತಾನೆ, ರಾಜಕುಮಾರಿಗೆ ಎನ್ನತ್ತೆ ನಂಗಳು ಕೊಡ್ಕೊಂಬಿಡು, ಏನು ನನ್ನ ಮಗಳಿಗೆ ಕೊಡ್ಬೋದು, ಯುವರಾಜನಿಗೆ ಯುವರಾಣಿಗೆ ಏನು ಕೊಡ್ಬೋದು ಅಂತ ತಂದೆ ಸಿಂಹಾಸನ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡಬೇಕಾದ್ರೆ ಸಚಿನ್ ಅವರೇ, ನಿಮ್ಮ ಬೀಜ ದೇವರ ಪಾದಕ್ಕೆ ಅದು ಬಂದ್ಬಿಡ್ತು ಅಂದ್ರೆ ನಾನು ಹೇಳ್ತೇನೆ, ಅದು ಆಶೀರ್ವಾದ ಮೇಲೆ ತೂಕಿಡುವ ಆಂಡವರ್. ಹಲ್ಲೆಲೂಯ. ಆಗ ಕಳೆದ ವಾರದಲ್ಲಿ ನಾವು ನೋಡಿದ್ವಿ, ದೇವರು ನಮ್ಮನ್ನ ಐಶ್ವರ್ಯಗಳು, ಪ್ರಭಾವಗಳು, ಎಲ್ಲ ಮಹಿಮೆಗಳು 29ನೇ ಅಧ್ಯಾಯದಲ್ಲಿ ಎಲ್ಲ ಕರ್ತನಿಂದನೇ ಇಳಿದು ಬರುತ್ತೆ. ಓದಿ ಮಾದನ್ನ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋವ ಮಹಿಮಾ ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮಿ ಆಕಾಶಗಳಲ್ಲಿ ಇರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ. ಎಲ್ಲಾ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ದೇವರಿಗೆ ಸ್ತೋತ್ರ. ಎಲ್ಲ ಪ್ರಭಾವಗಳು, ಎಲ್ಲ ಐಶ್ವರ್ಯಗಳು, ಎಲ್ಲ ಘನತೆಗಳು, ಎಲ್ಲ ಮಹಿಮೆಗಳು ಪ್ರಭಾವ ಸ್ವರೂಪನಾದ ದೇವರಿಂದಲೇ ಇಳಿದು ಬರುತ್ತದೆ. ಹಾಗೆಲ್ಲ ಅವರಿಂದ ಇಳಿದು ಬರಬೇಕಾದ್ರೆ ರಿಸೀವರು ನೀವಿರಬೇಕು. ರಿಸೀವರ್ ಯಾರು? ಕ್ರಿಕೆಟ್ ಆಡಕ್ಕೆ ರೆಡಿ ಇರ್ತಾನೆ. ಅವನು ಆಡಿ ಚೆಂಡು ಹೊಡೆದ ಮೇಲೆ ಅದನ್ನ ಹಿಡಿಯೋದಕ್ಕೆ ಕೆಲವರು ರೆಡಿಯಾಗಿ ನಿಂತಿರ್ತಾರೆ. ಕ್ಯಾಚರ್ಸ್, ಗುಡ್ ಕ್ಯಾಚರ್ಸ್, ಪ್ರೊಫೆಷನಲ್ ಕ್ಯಾಚರ್ಸ್. ಆಗ ನೀವು ಕ್ಯಾಚ್ ಮಾಡಬೇಕು. ನಂಜುಂಡಪ್ಪ ಅವರೇ, ವಾಕ್ಯ ಬರ್ತಾ ಇದೆ, ಇದು ನನಗೆ ಸ್ವಂತ. ಮಳೆ ಬರ್ತಾ ಇದೆ, ಈ ಓಲಾ ನನಗೆ ಆಗತ್ತೆ, ಆಶೀರ್ವಾದ ಬರುತ್ತೆ, ಅಭಿವೃದ್ಧಿ ಆಗತ್ತೆ.
ಹೇಳುತ್ತೆ 2 ಕೊರಿಂಥರು 9ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ದೇವರು ಸಕಲ ವಿಧವಾದ ಎಲ್ಲರೂ ಓದಿ ಅದನ್ನ ನೋಡಿ, ಜೋರಾಗಿ ಓದಿ. ದೇವರು ಸಕಲ ವಿಧವಾದ ಎಲ್ಲಾ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತರಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯದಲ್ಲಿಯೂ ಎಲ್ಲಾ ಕಡೆಗಳಲ್ಲಿಯೂ ಪರಿಪೂರ್ಣತೆ ಉಳ್ಳವರಾಗಿ ಎಲ್ಲಾ ವಿಧವಾದ ಸಕಲ ಸತ್ಕಾರ್ಯಗಳನ್ನು ಎಲ್ಲಾ ಕಡೆಗಳಲ್ಲಿ ಹೇರಾಳವಾಗಿ ಯಾವಾಗಲೂ ಮಾಡುವವರಾಗಿರಬೇಕು ಎಂದು ದೇವರು ಬಯಸುತ್ತಾರೆ. ಇವಾಗ ಇದೆಲ್ಲ ಓದಿದ್ದೀರಿ, ಎಷ್ಟು ಜನ ಓದಿದ್ರಿ ಮನಪೂರ್ವಕವಾಗಿ? ಇದಲ್ಲಿ ಯಾವ ಪದ ಬಂದು ತುಂಬಾ ಗಡಿ ಗಡಿ ಜಾಸ್ತಿ ಬಂದೈತಿ ಇದಲ್ಲಿ? ಎಲ್ಲ ಅಲ್ಲ, ಎಷ್ಟೊತ್ತಿ ಬಂದಿದೆ? 5 ಸಲ. ಗ್ರೇಸ್ ಸ್ಪೆಲ್ಲಿಂಗ್ ಏನು GRACE. ಹೇಳ? GRACE 5 ಸ್ಪೆಲ್ಲಿಂಗ್ ಅಲ್ಲಿ ಬರುತ್ತೆ, 5 ಲೆಟರ್ ಅಲ್ಲಿ ಬರುತ್ತೆ. ಎಲ್ಲ 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 ಹಣದ ಐಶ್ವರ್ಯಗಳಲ್ಲಿ ಭಕ್ತಿ ಉರಿಬೇಕಾಗ್ತಿ. ನಾನು ಮೇಲೆ ಬರ್ತೀನಿ, ಐಶ್ವರ್ಯ ಅಂತ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ, ಮೇಲೆ ಬರ್ತಾರೆ. ಆಗ ಹೇಳ್ತಾರಪ್ಪ, God is able to make you, God is able to make all grace abound to you, so that having all sufficiency in all things at all times, that you may abound in every good blessed job of the Lord Jesus Christ. ಆಗ ಆಲ್ ಅನ್ನೋದು ಎಂಪಸೈಸ್ ಯಾಕೆ ಪೌಲ್ ಮಾಡ್ತಾರೆ ಅಂದರೆ, ಐಶ್ವರ್ಯದ ಬಗ್ಗೆ ದೇವರು ಒತ್ತಿ ಒತ್ತಿ ಹೇಳ್ತಾರೆ ಅಲ್ವಾ? ಕೆಲವು ಟೈಮಲ್ಲಿ ರಿಂಗ್ ನಾವು ಕೊಡ್ತೀವಿ ಯಾರಿಗಾದರೂ. ಆ ರಿಂಗ್ ಕೊಡಬೇಕಾದ್ರೆ ಹೆಂಡ್ತಿಗೋ ಗರ್ಲ್ ಫ್ರೆಂಡ್ಗೆ, ಇದು ನಾನು ನಿನಗಾಗಿ ತಂದೆ, ಇದು ನನ್ನ ಪ್ರಿಯ ತಮ್ಮೆಗೆ ತಂದೆ, ಇದು ನಿನಗೋಸ್ಕರನೇ ತಂದೆ, ಇದು ನಿನಗಾಗಿ ಇರಬೇಕಂತ ತಂದೆ, ಇದು ನೀನು ಅನ್ನೋದು ಜಾಸ್ತಿ ಎಂಪಸೈಸ್ ಮಾಡ್ತೀವಿ. ಯಾಕೆ ಗೊತ್ತಾ? ಅವಳಿಗೆ ಅರ್ಥ ಆಗಬೇಕು ನನ್ನನ್ನು ಇವನು ಎಷ್ಟು ಪ್ರಿಯತಮ ಮಾಡ್ತಾನೆ ಅಂತೇಳಿ. ಅದೇ ರೀತಿ ನಮ್ಮ ಪ್ರಿಯತಮ, ಈ ಪ್ರಿಯತಮೆ ಅನ್ನೋಂಥ ಸಭೆಗೆ ನಮ್ಮ ಮಕ್ಕಳು ಐಶ್ವರ್ಯಂತರಾಗಬೇಕು. ಎಲ್ಲ ವಿಷಯಗಳಲ್ಲಿ ಹೇಳಿ, ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಡೆಗಳಲ್ಲಿ, ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ಎಲ್ಲ ವಿಧವಾದ ಸಕಲ ಸತ್ಕಾರ್ಯಗಳನ್ನ ನೀವು ಹೇರಾಳವಾಗಿ ಯಾವಾಗಲೂ ಮಾಡುವರಾಗಬೇಕೆಂದು ದೇವರು ಬಯಸುತ್ತಾರೆ. God is admiring of your enjoyment. ಹೇಳಿ, God is admiring of your enjoyment. ದೇವರು ನಿನ್ನನ್ನು ಸಂತೋಷ ಪಡಿಸುವುದರಲ್ಲಿ ಹೆಮ್ಮೆ ಪಡುತ್ತಾನೆ. ಹೆಮ್ಮೆ ಪಡುತ್ತಾನೆ ಅಂದ್ರೆ ಆಯ ಮೇಲೆ ಬಫೇಲ ಅಲ್ಲ. ಹೆಮ್ಮೆ ಅಂದ್ರೇನು? ಸಂತೋಷ ಪಡ್ತಾರೆ ಅವರು. ನನ್ನ ಮಗಳು ಮೇಲೆ ಬರಬೇಕು, ನನ್ನ ಮಗ ಮೇಲೆ ಬರಬೇಕು, ಆಶೀರ್ವಾದ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಸೇವೆ ಮೇಲೆ ಬರಬೇಕು. ಯಾರಿಗ್ರಿ ಹಣ ಯಾರಿಗಿಷ್ಟ ಇಲ್ಲ ರೀ? ಕೆಲವ್ರು ನನಗೆ ಹಣನೇ ಬೇಡ ಅಂತೇಳಿ, ಅಯ್ಯೋ ನಾನು ಹಣನ ಮುಟ್ಟೋದಿಲ್ಲ, 2 ಕೋಟಿ ತಕ್ಷಣ ಒಂದು ಬಕೆಟಲ್ಲಿ ಹಾಕ್ಕೊಡಿ, ದುಡ್ಡೆಲ್ಲ ಜೋಬಳಿಗೆ ಹೊಟ್ಟೆ ಒಳಗೆ ಇಟ್ಕೊಂಡು ಬಕೆಟ್ನ ತಲೆ ಮೇಲೆ ಹಾಕೊಂಡು ಹೋಗ್ಬಿಡ್ತಾರೆ. ಯಾರು ದುಡ್ಡು ಇಷ್ಟ ಇಲ್ಲ, ದುಡ್ಡು ಇಷ್ಟ ಇಲ್ಲ ಅಂತಾರೆ. ಅದು ದುಡ್ಡು ಕೊಟ್ಟು ನೋಡಿ ಅವ್ರಿಗೆ. ಬಾಯಿಂದ ಮಾತ್ರ ಎಂಜಿನ್ ಸುರಿಯಲ್ಲ, ಮೂಗಿಂದನೂ ಗೊಣ್ಣೆ ಸುರಿದು ಬಿಡುತ್ತೆ ಅವ್ರಿಗೆ. ರೀ ಹಣ ಬೇಡ ಅನ್ನೋರು ಮುಟ್ಟಾಳ ರೀ. ಇವತ್ತು ರಜನಿಕಾಂತ್ ಹೇಳ್ತಾರೆ, ನನಗೆ ಹಣ ಬೇಡ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಹಣನೇ ಒಂದು ಪಿಕ್ಚರ್ಗೆ 500 ಕೋಟಿ ತಗೊಳ್ತಾರೆ. ಇವ್ರು ಕಂಡಕ್ಟರ್ ಆಗಿದ್ದಾಗ ಹಣ ಬೇಡ ಅಂತ ಹೇಳ್ತಿದ್ರ? ಅವ್ರು ಫಸ್ಟ್ ಇದ್ದಿದ್ದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಂಡಕ್ಟರ್ ಆಗಿದ್ದಾಗ ಒಂದು 500 ಕೋಟಿ ಕೊಟ್ಟಿದ್ರೆ ಬೇಡ ಅಂತಿರೋರ, ಇವಾಗ ಬೇಡ ನನಗೆ ಹಣ ಅಂತಾರೆ. ಹಣಕ್ಕಿಂತ ನೆಮ್ಮದಿ ತುಂಬ ಮುಖ್ಯ ಅಂತ ಹೇಳ್ತಾರೆ ಅವರು. ಯಾರು ಬೇಡ, ಎಲ್ರಿಗೂ ಬೇಕು ಹಣನ ಗೆಲ್ಲಬೇಕು. ಒನ್ ಆಫ್ ದ ಲೀಸ್ಟ್ ಮಿರಕಲ್ ಇಸ್ ದ ಫೈನಾನ್ಷಿಯಲ್ ಎಬಿಲಿಟಿ. ಸಣ್ಣ ಒಂದು ಅದ್ಭುತ ಆಗ್ಬೇಕಾದ್ರೆ ನೀನು ಹಣದಲ್ಲಿ ಮೇಲೆ ಬರಬೇಕಾಗ ದೇವ್ರು ಹೇಳ್ತಾರೆ, ನಿನ್ನನ್ನು ಸಂತೋಷ ಪಡಿಸಿ.
ಗಾಡ್ ವಿಲ್ ಟೇಕ್ ಅಡ್ಮೈರಿಂಗ್ ಅಬೌಟ್ ಯುವರ್ ಎಂಜಾಯ್ಮೆಂಟ್. Amen. Hallelujah. 6:17 ಓದಿ 1 ತಿಮೋಥೆ 6:17. ದೇವರಿಗೆ ಸ್ತೋತ್ರವಾಗಲಿ. ಇಹಲೋಕ ವಿಷಯದಲ್ಲಿ ಹಾ. ಐಶ್ವರ್ಯ ಉಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ತಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಸಾಕು, ಹೇರಳವಾಗಿ ಅಷ್ಟೇ. ತಮ್ಮ ಅನುಭವಕ್ಕೋಸ್ಕರ, ತಮ್ಮ ಸಂತೋಷಕ್ಕೋಸ್ಕರ ಎಲ್ಲವನ್ನ ಹೇರಾಳವಾಗಿ ಕೊಡೋದು. ರಘುವರೇ, ನೀನ್ ಜಾಲಿಯಾಗಿ ಇರ್ಬೇಕಂತ ಹೇಳಿ ದೇವ್ರು ಇಷ್ಟಪಡ್ತಾರೆ. Hallelujah. ನೀನ್ ಕಣ್ಣೀರಿಂದ ಇರ್ಬೇಕಂತ ಇಷ್ಟಪಡ. ನೀನ್ ಕಣ್ಣೀರಿಂದ ಇರೋದು ಇಷ್ಟಪಡೋನು ಯಾರು? ಸೈತಾನೊಬ್ನೇ. ನಿನ್ ಮನೇಲಿ ಮರಣ ಬರ್ಬೇಕಂತ ಹೇಳಿ ಇಷ್ಟಪಡೋನು ಯಾರು? ಸೈತಾನೊಬ್ನೇ. ನಿನ್ ಮನೆಗೆ ಲಾಸ್ ಆಗ್ಬೇಕಂತ ಇಷ್ಟಪಡೋನು ಯಾರು? ಸೈತಾನೊಬ್ನೇ. ನಿನ್ ಮನೆ ಸಾವು ಮೇಲೆ ಸಾವಾಗ್ಬೇಕಂತ ಇಷ್ಟಪಡೋನು ಯಾರು? ಸೈತಾನೊಬ್ನೇ. ನಿನ್ ಮೇಲೆ ಜೀವ ಬರಬೇಕು, ಲಾಭದ ಮೇಲೆ ಲಾಭ ಬರಬೇಕು, ಸಂತೋಷ ಮೇಲೆ ಸಂತೋಷ ಬರ್ಬೇಕಂತ ಇಷ್ಟಪಡೋದೊಬ್ರೇ, ಅದು ಯೇಸು ಒಬ್ರೇ. Amen. ಆಗ ನಾನು ಹೇಳ್ದೆ 109 ಕೀರ್ತನೆ 14ನೇ ವಾಕ್ಯದ 17ನೇ ವಾಕ್ಯ ಹೇಳ್ಬಿಟ್ಟೆ, ಅವರಿಗೆ ಶಾಪವನ್ನು ಶಪಿಸುವುದು ಇಷ್ಟವಾದುದರಿಂದ ಅದು ಅವರಿಗೆ ಹತ್ತಿರವಾಗಿ ಬಂತು, ಆಶೀರ್ವದಿಸುವುದು ಅವರಿಗೆ ಇಷ್ಟವಾಗದೆ ಇದ್ದುದರಿಂದ ಅದು ಅವರಿಗೆ ದೂರವಾಗಿ ಹೋಯಿತು. ಶಪಿಸೋದಂದ್ರೆ ಬಡತನದಲ್ಲಿರಬೇಕು, ಕಣ್ಣಲ್ಲಿರಬೇಕು, ದುಃಖದಲ್ಲಿರಬೇಕು ಅಂತ ನೀವು ಆಸೆ ಪಟ್ಬಿಟ್ರೆ ಅದು ನಿಮ್ಗೆ ಹತ್ರ ಆಗತ್ತೆ. ಆಶೀರ್ವಾದ ಬೇಡ, ಆರೋಗ್ಯ ಬೇಡ, ಸಮಾಧಾನ ಬೇಡ, ಗುಡಿಸ್ಲೇ ಸಾಕು, ಇಷ್ಟೇ ಬೇಕು ಅಂತ ಹೇಳಿ ಯಾವಾಗ ಕಂಟೆಂಪ್ಟ್ ಆಗ್ಬಿಡ್ತೀರಾ, ಇರೋದಲ್ಲೇ ತೃಪ್ತಿ ಪಡಕ್ಕೆ ಹೋಗ್ತೀರಾ, ಅದು ನಿಮಗೆ ಐಶ್ವರ್ಯ ದೂರ ಆಗ್ಬಿಡುತ್ತೆ, ದರಿದ್ರ ಬಂದು ಹತ್ರ ಆಗತ್ತೆ, ಸೋಮಾರಿತನ ಬಂದ್ಬಿಡುತ್ತೆ ನಿಮ್ಮ ಲೈಫಲ್ಲಿ. ಆಗ ಸೋಮಾರಿ ಯಾರು? ದೇವರ ವಾಕ್ಯದಲ್ಲಿ ಬೀಜವನ್ನ ಬಿತ್ತದೇ ಇರೋರು. ರೀ ನಾ ಪ್ರಿಯ ಮಕ್ಕಳು, ನಾವೆಲ್ಲ ವಿಶ್ವಾಸವೀರ. ವಿಶ್ವಾಸಕ್ಕೆ ಮೂಲ ತಂದೆ ಯಾರ್ರಿ? ಅಬ್ರಾಮ್ ರಿಚ್ ಆಗಿದ್ನ, ಪೋರ್ ಆಗಿದ್ನ? Rich ಆಗಿದೆ. ರೀ 1,600 ಕೋಟಿ ಅವನ ಅಸೆಟ್ ರೀ. 1,600 ಕೋಟಿ ಅವನ ಆಸ್ತಿ ಇತ್ತು. ಒಬ್ಬ ಬಿಲೀವರ್ ಆಗಿದ್ದವನು, ನಂಬಿಕೆ ರಾಜನಾಗಿದ್ದವನು, ನಂಬಿಕೆಗೆ ತಂದೆ ಆಗಿದ್ದವನು. ಅವನು ಬರೀ ನಂಬಿಕೆಯಲ್ಲಿ ಮಾತ್ರ ಶ್ರೀಮಂತನಾಗಿರ್ಲಿಲ್ಲ, ಅವನಿಗೆ ಮಗನೇ ಇರ್ಲಿಲ್ಲ ರೀ. 100 ವರ್ಷ ಆದ್ರೂ ಮಗು ಇರ್ಲಿಲ್ಲ. ಆದ್ರೆ 1,600 ಕೋಟಿ ತುಂಬಾ ಆದರೂ ಮಕ್ಕಳೇ ಇಲ್ಲ ಅವನಿಗೆ. ಈ ಡಿಂಟ್ ಹ್ಯಾವ್ ಬಾರ್ನ್ ಬೇಬಿ ಆಲ್ಸೋ. ಆದರೆ ರಿಚ್ ಆಗಿದ್ದ. ನಾವು ಹೇಳ್ತೀವಿ ಮಗು ಬಂದ್ಮೇಲೆ ನಾನು ರಿಚ್ ಆಗ್ತೀನಿ, ಮದುವೆ ಆದ್ಮೇಲೆ ರಿಚ್ ಆಗ್ತೀನಿ, ಮಗು ಹುಟ್ಟಿದ ಮೇಲೆ ನನಗೊಂದು ಮೊಮ್ಮಗು ಆದ್ಮೇಲೆ ರಿಚ್ ಆಗ್ತೀನಿ. ಇಲ್ಲ, ಅವನು ಏನು ಆಗದೆ ಇದ್ರು ಕೂಡ ದೇವರು ಅವನು ರಿಚ್ ಮಾಡಿ ಇಟ್ಟಿದ್ರು. Hallelujah. ಆಗ ಒಬ್ಬ ಮನುಷ್ಯನ ದೇವರು ಮುಟ್ತಾರಂದ್ರೆ, ಒಬ್ಬ ಮನುಷ್ಯನ ದೇವರು ಮೇಲೆ ತರಬೇಕಾದ್ರೆ ಅವನು ಕೊಡೋ ಮೊದಲೇ ಸಂಕೇತ ಗುರ್ತಾನೆ ಗೊತ್ತಾ? ಬೆಳ್ಳಿ ಬಂಗಾರ ಅವನು ಕೊಟ್ಬಿಡ್ತಾರೆ. Amen. Hallelujah. ಬೆಳ್ಳಿ ಬಂಗಾರ ಅವನು ಕೊಟ್ಬಿಡ್ತಾರೆ. ಆಶೀರ್ವಾದ ಬಂದ್ಬಿಡುತ್ತೆ ಅವನಿಗೆ, ಐಶ್ವರ್ಯಂತರ. 1,600 ಕೋಟಿ. ಅವನ ಮಗ ಈಸಾಕು 2,000 ಕೋಟಿ, ಯಾಕೋಬು 2,800 ಕೋಟಿ. ಅವ್ರ ಮೊಮ್ಮಗ ಯೋಸೇಫು ಅರಮನೆಗೆ ಹೋದ್ಮೇಲೆ 26,000 ಕೋಟಿ ಅಸೆಟ್ ಆಗ್ಬಿಟ್ಟ. Hallelujah. 26,000 ಕೋಟಿ. ಬರೀ 26,000 ರೂಪಾಯಿನ ಮಾತ್ರ ಇಲ್ಲ. ಮನೇಲಿ ಸ್ಟವ್ ಹಚ್ಚಕ್ಕೆ ಸೀಮೆಣ್ಣೆ ಇಲ್ಲ ಅಂತ ಯಾಕಿಲ್ಲ? ನೀವು ನಿರ್ಧಾರ ಮಾಡ್ಬಿಟ್ರಿ, ಒಂದೇ ತಟ್ಟೆ ಸಾಕು, 2 ಚಪ್ಪಲಿ ಸಾಕು, 3 ಬೆಡ್ಶೀಟ್ ಸಾಕು, ಬೆಳ್ಳಿ ಬೇಡ, ಬಂಗಾರ ಬೇಡ, ಕಟಿಂಗ್ ಮಾಡ್ಕೊಳ್ಳಲ್ಲ, ಮಂಚದ ಮೇಲೆ ಮಲಗೋದಿಲ್ಲ, ಶಾಂಪು ಹಾಕೊಳ್ಳೋದಿಲ್ಲ, ಎಣ್ಣೆ ತಿಕ್ಕೊಳ್ಳೋದಿಲ್ಲ, ಪಾರ್ಟಿಗೆ ಹೋಗೋದಿಲ್ಲ, ಬೆಲೂನ್ ಓದೋದಿಲ್ಲ. ಇದೆಲ್ಲ ನೀನು ಮಾಡ್ಕೊಂಬಿಟ್ಟೆ. ದಿಸ್ ಈಸ್ ಯುವರ್ ಸೆಲ್ಫ್ ಥಿಯಾಲಜಿ. உனக்கு நேமக்கமான உபதேசங்களை வைத்துக் கொண்ட இருக்கிறபடியாக கர்த்தர் உன்னை ஆசீர்வதிக்க முடியாது. காரணம் தேவன் ಹೇಳ್ತಾರೆ, ನಾನು ಬರಬೇಕಾದ್ರೆ ಎಲ್ಲ ಡೋರ್ಗಳು ಓಪನ್ ಆಗುತ್ತೆ. ಅಪ್ಪ ಹೇಳ್ತಾರೆ ಎಲ್ಲ ಆಶೀರ್ವಾದ ಅಭಿವೃದ್ಧಿ ಆಗತ್ತೆ. ಅವ್ರು ಏನೇ ಮುಟ್ಟಿದ್ರು ಕೂಡ ಎಲ್ಲ ಜಡಿದು ಅಲ್ಲಾಡಿಸಿ ಹೊರಸೂಸುವಾಗಿ ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿ, ಜಡಿದು ಅಲ್ಲಾಡಿಸಿ ಹೊರಸೂಸುವಾಗಿ ತುಂಬಾ ಅಳತೆಯಿಂದ ಅಳಿಯಲ್ಪಡತ್ತೆ ಅಂತ ಹೇಳ್ತಾರೆ. ಎಲ್ಲಿ ಹೋಗ್ಲಿ ಏನ್ ಕಾಲಿಡ್ತಾ ಇದ್ದಂಗೆ ಲೈಫ್ ಬಂದ್ಬಿಡ್ತಾರೆ. ಒಂದು ಮರ ಮುಟ್ತಾರ, ಮರದ ನಂಗೆ ಎಲ್ಲ ಹಂಗೆ ಹಣ್ಣುಗಳು ಬಂದ್ಬಿಟ್ರು. ಫ್ರೂಟ್ಫುಲ್ ರೀ ಅವರು, ಫ್ರೂಟ್ಫುಲ್ ಅವರು. 5 ರೊಟ್ಟಿ 2 ಮೀನ ತಗೋಬೇಕಾದ್ರೆ 1,00,000 ಜನವರೆಗೂ ಊಟ ಮಾಡ್ತಾರೆ. 1,00,000 ಜನ ಊಟ ಮಾಡಿ ಮತ್ತೆ 12 ಬುಟ್ಟಿ ಮಿಕ್ಬಿಡ್ತಾರೆ. ಒಂದು ಅಡುಗೆ ಮಾಡೋ ಕೆಲಸದನ್ನ ಕೇಳ್ರಿ,
500 ಜನ ಬಂದರೆ ಎಷ್ಟು ಅಕ್ಕಿ ಹಾಕಬೇಕು, ಎಷ್ಟು ಮಸಾಲೆ ಪುಡಿ ಹಾಕಬೇಕು, ಎಷ್ಟು ಮಾಂಸ ಹಾಕಬೇಕು, ಕರೆಕ್ಟಾಗಿ ಲೆಕ್ಕ ಹಾಕ್ಬಿಡ್ತಾರೆ. ಇತ್ತ ಲೇಕೆ ಆವ್ ಬಾಯ್ ಸಾಬ್ ಮೇ ಕರ್ದಾಲ್ ತಾವ್ ಬಿರಿಯಾನಿ ಪಕಾತೋ ತು ಕಾವು. ಅಡುಗೆ ಮಾಡಬೇಕಾದ್ರೆ 5,000 ಜನ ಅಡುಗೆ ಮಾಡಬೇಕಾದ್ರೆ ಮಾಂಸ ಕರೆಕ್ಟಾಗಿ ತರ್ತಾನೆ, ಅಕ್ಕಿ ಕರೆಕ್ಟಾಗಿ ತರ್ತಾನೆ, ಎಣ್ಣೆ ಕರೆಕ್ಟಾಗಿ ಹಾಕ್ತಾರೆ ರೀ. ಅವನಿಗೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಗೊತ್ತು ರೀ. ಈ ಅಪ್ಪ ಇಷ್ಟು ಮಾಂಸ ಅಡುಗೆ ಮಾಡ್ಬಿಟ್ಟು 12 ಬುಟ್ಟಿ ಮಿಕ್ಬೇಕಂದ್ರೆ ಮಿಸ್ಟೇಕ್ ಆಯಿತು ಅಂತ ಹೇಳ್ತಾರೆ ಪಾಸ್ಟರ್ಗಳು. ರೀ ಮಿಸ್ಟೇಕ್ ಯಾಕ್ರೆ ಆಗುತ್ತೆ? ಮಿಗಿಸೋದೆ ಅವ್ರದ್ದು ಅಬಂಡೆನ್ಸ್ ಇರೋದು, ಮಿಗಿಬೇಕಾದ್ರೆ ಕಾರ್ಯ ಎಲ್ಲ ಮಿಗಕ್ಕೆ ಆಶೀರ್ವಾದ ರೀ. ರೊಟ್ಟಿ ಕತೆ ಬಿಡ್ರಿ, ರೊಟ್ಟಿ ಕತೆ ಬಿಟ್ಬಿಡ್ರಿ, ಒಡಬಿಡ್ದ ಫಿಶ್ ರೀ. ಆ ರೊಟ್ಟಿ ಮತ್ತೆ ಮೀನು ಮಾಡಬೇಕಾದ್ರೆ ಮೀನು ಸತ್ತಿದೆಯಾ ಬದುಕಿದ್ಯಾ? ಏಯ್ ಕನ್ನಡ ಚೆಲ್ಲ ಅಚ್ಚಿಡುವೆ. ಇಸ್ ದ ಫಿಶ್ ಹಸ್ ಡೈಡ್ ಆರ್ ಲೈವ್? ಡೈಡ್ ರೀ. ಡೈಡ್ ಆಗಿರೋ ಫಿಶ್ ಇರೋದನ್ನ, ಆದ್ರೆ ಸತ್ತು ಹೋದ ಮೀನನ್ನ ಮೇಲೆ 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 ಹೇಳ್ತಾರೆ. ಪ್ರಿನ್ಸ್ ಡರಿಕ್ ಹೇಳ್ತಾರೆ, when the fish was taken in the hand of Jesus and was broke in tail and head, ತಲೆಯನ್ನ ಬಾಲವನ್ನ ಜೀಸಸ್ ಅದು ಕಟ್ ಮಾಡಿದ ಮೇಲೆ, ಕಟ್ ಮಾಡಿ ಕೊಟ್ಟಾಗ ಒಬ್ಬೊಬ್ರು ಕೈಗೆ ಹೋಗ್ಬೇಕಾದ್ರೆ ತಲೆಯಿಂದ ಬಾಲ ಬೆಳಿತಿತ್ತಂತೆ, ಬಾಲದಿಂದ ತಲೆ ಬೆಳಿತಾ ಇತ್ತು. Hallelujah. ಅರ್ಥ ಆಯ್ತಾ? ನೀನು ಕಟ್ ಮಾಡಿದಾಗ ಏನಾಗುತ್ತೆ, ಈ ಕಡೆ ತಲೆ, ಈ ಕಡೆ ಬಾಲ. ಒಂದು ಬಾಲ ಬಂದು ಜಾನ್ಗೆ ಹೋಯ್ತು, ಇನ್ನೊಂದು ತಲೆ ಬಂದು ಸಬಾಸಿನ್ಗೆ ಹೋಯ್ತು. ಸಬಾಸಿನ್ ತಲೆ ಕೊಡ್ಬೇಕಾದ್ರೆ ಮತ್ತೆ ಬಾಲ ರೆಡಿ ಆಯ್ತು, ಜಾನ್ ಕೊಡ್ಬೇಕಾದ್ರೆ ಮತ್ತೆ ತಲೆ ರೆಡಿ ಆಯ್ತು. ಜೀವ ತಂದಿದ್ದೀನಿ, ಎಲ್ಲ ತಲೆ ಹಾಕ್ಬೇಕಾದ್ರೆ ಜೀವದ ಮೀನುಗಳು ಬಂತು. ಆದ್ರೆ ಸತ್ತೋಗಿರೋ ಮೀನಿಗೆ ಮತ್ತೆ ಜೀವ ಬರ್ಸಿ ತಿರ್ಗಾ ಅದನ್ನ ಮುರಿದು ಕೊಡ್ತಾರಂದ್ರೆ ಇದು ಹೆಂಗಿರ್ಬೋದು? ಇದು